ನಮಸ್ತೆ ಎಲ್ಲರಿಗೂ ಸ್ವಸ್ತಿಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಸಾಲ ಅವಲಕ್ಕಿ ಅಥವಾ ಖಾರ ಅವಲಕ್ಕಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ. ನಮಗೆ ಸಂಜೆಯ ಚಹಾಕ್ಕೆ ಹಾಗೆ ಬೆಳಗಿನ ತಿಂಡಿಗೆ ಕೂಡ ತಟ್ಟನೆ ಸುಲಭವಾಗಿ ಮಾಡಬಹುದಾದ ಒಂದು ತಿಂಡಿ ಅಂತಂದರೆ ಅದು ಮಸಾಲ ಅವಲಕ್ಕಿ. ಅದರಲ್ಲಿ ಕೂಡ 10 ಹಲವು ಬಗೆಗಳಲ್ಲಿ ಮಾಡಲಿಕ್ಕಾಗ್ತದೆ. ನಾನಿವತ್ತು ನಮ್ಮಲ್ಲಿ ಮಾಡುವಂತಹ ಒಂದು ರೀತಿಯ ಮಸಾಲ ಅವಲಕ್ಕಿಯನ್ನು ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ. ನಾನಿಲ್ಲಿ ಅರ್ಧ ತೆಂಗಿನಕಾಯಿ ತುರಿಯನ್ನು ತೆಗೆದಿಟ್ಟಿದ್ದೇನೆ. ಈ ಮಸಾಲ ಅವಲಕ್ಕಿಗೆ ಸರಿಯಾಗಿ ಕಾಯಿ ಹಾಕಬೇಕು. ಇದನ್ನು ನಾವು 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಈಗ ಫಸ್ಟಿಗೆ ಮಸಾಲ ಅವಲಕ್ಕಿ ಮಾಡಲಿಕ್ಕೆ ಮಸಾಲೆನೇ ರೆಡಿ ಮಾಡುವ. ಮೊದಲು ಮಸಾಲೆಯನ್ನು ಸ್ವಲ್ಪ ಹುರಿಲಿಕ್ಕುಂಟು. ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಈಗ 3 ಬ್ಯಾಡಿಗೆ ಮೆಣಸನ್ನು ಹಾಕ್ತಾ ಇದ್ದೀನಿ. ಮೆಣಸು ಸ್ವಲ್ಪ ರೋಸ್ಟ್ ಆದಾಗ ಅದಕ್ಕೆ 1.5 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ಒಳ್ಳೆ ಘಮ ಬರುವವರೆಗೆ ಹುರಿದ್ರೆ ಆಯಿತು. ತುಂಬ ಸುಲಭ ಇದು ಮಾಡಲಿಕ್ಕೆ, ಬೇಗ ಆಗುತ್ತೆ. 5 ನಿಮಿಷ ಸಾಕು ಇದನ್ನು ಮಾಡಲಿಕ್ಕೆ. ಈಗ ಇದು ಒಳ್ಳೆ ರೋಸ್ಟ್ ಆಗಿದೆ. ಇದನ್ನೊಂದು ಬೌಲಿಗೆ ಹಾಕಿಕೊಳ್ಳುವ. ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಹುಡಿ ಮಾಡಲಿಕ್ಕುಂಟು. ಈಗ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಹುರಿದ ಮಸಾಲೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸಣ್ಣ ತುಂಡು ಹುಣಸೆ ಹಣ್ಣು ಹಾಕ್ತಾ ಇದ್ದೇನೆ. ಹಾಗೆ ಸಣ್ಣ ತುಂಡು ಬೆಲ್ಲ ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಅರ್ಧ ತೆಂಗಿನಕಾಯಿ ತುರಿಯಲ್ಲಿ ನಾನು 3 ಟೇಬಲ್ ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಪುಡಿ ಮಾಡುವಾಗ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಇದನ್ನು ಒಂದ್ಸಲ ಪುಡಿ ಮಾಡಿಕೊಳ್ಳುವ. ಈಗ ಮಸಾಲ ಅವಲಕ್ಕಿ ಮಾಡಲಿಕ್ಕೆ ಒಂದು ಅಗಲವಾದ ಪಾತ್ರೆ ತಗೊಳ್ಳಿ. ಇದಕ್ಕೆ ಈ ಹುಡಿ ಮಾಡಿದ ಮಸಾಲೆನ ಹಾಕ್ಕೊಳ್ಳಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡುವ. ಒಂದು ಪ್ಯಾನಿಗೆ 1 ಟೇಬಲ್ ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದಾಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. ನಂತರ ತುಂಡು ಮಾಡಿದ ಉದ್ದ ಮೆಣಸನ್ನು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಕರಿಬೇವಿನ ಎಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಇದನ್ನು ಮಸಾಲೆಗೆ ಹಾಕುವ. ಈಗ ಉಳಿದ ಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ 1/4 ಟೀ ಸ್ಪೂನ್ ಅಷ್ಟು ಅರಶಿನ ಹುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ 3 ಟೇಬಲ್ ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಕೂಡ ಈ ಮಸಾಲೆಗೆ ಹಾಕ್ತಾ ಇದ್ದೇನೆ. ಒಳ್ಳೆ ಪರಿಮಳ ಬರಲಿಕ್ಕೆ ಬೇಕಾಗಿದ್ದು. ಈಗ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಮಸಾಲ ಅವಲಕ್ಕಿಗೆ ಇರುವಂಥ ಚಟ್ನಿ ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಈಗ ಇದರಲ್ಲಿ 1/4 ಕಪ್ಪಷ್ಟು ಮಸಾಲೆನ ತೆಗೆದಿಟ್ಕೊಳ್ತಾ ಇದ್ದೇನೆ. ಮತ್ತೆ ಬೇಕಾದಾಗೆ ನೋಡಿಕೊಂಡು ಸೇರಿಸಿಕೊಂಡು ಬೆರೆಸಿಕೊಂಡ್ರಾಯಿತು. ಅವಲಕ್ಕಿಯನ್ನು ನೋಡಿಕೊಂಡು ಹಾಕಿದ್ರಾಯಿತು. ನಾನು ತಗೊಂಡಿರೋ ಅಳತೆಗೆ 1/4 kg ಅವಲಕ್ಕಿ ಸಾಕಾಗುತ್ತೆ. ಮತ್ತೆ ಬೇಕಿದ್ರೆ ನೀವು ನೋಡಿಕೊಂಡು ಹಾಕಿದರೆ ಆಯಿತು. ಈಗ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಅವಲಕ್ಕಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುವ ರೀತಿಯಲ್ಲಿ ಈ ರೀತಿಯಾಗಿ ಬೆರೆಸಿಕೊಂಡ್ರಾಯಿತು. ಮತ್ತು ಉಪ್ಪೆಲ್ಲಾದರೂ ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ಹುಡಿ ಉಪ್ಪನ್ನು ಸೇರಿಸ್ಕೊಳ್ಬೋದು. ನೋಡಿ, ಮಸಾಲೆ ಸಾಕಾಗಲಿಲ್ಲ ಅಂತಾದರೆ ಸ್ವಲ್ಪ ತೆಗೆದಿಟ್ಟದ್ರಿಂದ ಸೇರಿಸ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಸರಿಯಾಗಿ ಬೆರೆಸಿಕೊಂಡ್ರೆ ನಮ್ಮ ಮಸಾಲೆ ಅವಲಕ್ಕಿ ರೆಡಿ ಆಯಿತು. ಚೆನ್ನಾಗಿ ಬೆರೆಸಿಕೊಂಡ್ರೆ ನಮ್ಮ ಮಸಾಲೆ ಅವಲಕ್ಕಿ ರೆಡಿ ಆಯಿತು. ಮಸಾಲ ಅವಲಕ್ಕಿಯನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥವರೇ. ಆದರೂ ಕೂಡ ಒಂದು ವೇಳೆ ನೀವೆಲ್ಲಾದರೂ ಈ ರೀತಿಯಾಗಿ ಟ್ರೈ ಮಾಡಿಲ್ಲ ಅಂತ ಅಂದರೆ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಭಾರಿ ಒಳ್ಳೆಯದಾಗ್ತದೆ. ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.